ಏನಣ್ಣ ಅರ್ಜೆಂಟಾಗಿ ಬರಕ್ಕೆ ಹೇಳ್ದಂತೆ? ಏನೋ ಪ್ರಾಬ್ಲಮ್ಮಾ? ಬಿಸ್ನೆಸ್ ಮ್ಯಾನ್ಗೆ ಸಾವಿರಾರು ಸಮಸ್ಯೆ ಇರುತ್ತೆ. ನೆನ್ನೆ ನಡೆದ ವಿಷಯಕ್ಕೆ ದಯವಿಟ್ಟು ನಂಗೆ ಕ್ಷಮಿಸ್ಬಿಡೋಣ. ಆ ಇನ್ಸ್ಪೆಕ್ಟರ್ಗೆ ನಾನು ಸರಿಯಾಗಿ ಬುದ್ಧಿ ಕಲ್ಸಿದ್ದೀನಿ. ನೀನ್ ಮಾತ್ರ ಮನ್ಸಿಗೆ ಬೇಜಾರು ಮಾಡ್ಕೋಬೇಡ ಪ್ಲೀಸ್ ಅಣ್ಣ. ನಾನು ಬಿಸ್ನೆಸ್ ಮ್ಯಾನು. ನಿನ್ನೆ ಬಗ್ಗೆ ಯೋಚನೆ ಮಾಡಲ್ಲ, ನಾಳೆ ಬಗ್ಗೆ ಯೋಚನೆ ಮಾಡ್ತೀನಿ. ಅದ್ ಬಿಡು, ಈಗೊಂದು ಸಣ್ಣ ಪ್ರಾಬ್ಲಮ್ಮ? ಅದ್ ಯಾವನ್ ತೊಂದರೆ ಕೊಡ್ತಾನೆ ಹೇಳಣ್ಣ, ನನ್ನ ಮಗನ ಎತ್ಬಿಡ್ತೀನಿ. ಹಾರಾಡೋದೇನ್ ಬೇಡ. ಬಿಸ್ನೆಸ್ ಅಲ್ಲಿ ಯಾರು ಬುದ್ಧಿವಂತಿಕೆಯಿಂದ ಮುಂದೆ ಬರಲ್ಲ. ಎದುರಾಳಿನ ಮುಗಿಸಿ ಅವನ್ ಹೆಣದ ಮೇಲೆ ನಡ್ಕೊಂಡ್ ಬರ್ತಾನೆ. ನಿನ್ನನ್ ಯಾರಾದ್ರೂ ಆತರ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಆ ದೇವನಹಳ್ಳಿ ಏರ್ಪೋರ್ಟ್ ಹತ್ರ ನಮ್ಮ ಬಿಲ್ಡಿಂಗ್ ಇದೆಯಲ್ಲ, ಅಲ್ಲಿ ಆ ಬ್ಲೈಂಡ್ ಸ್ಕೂಲ್ ಮಕ್ಳು ಇರೋದಕ್ಕೆ ವ್ಯವಸ್ಥೆ ಮಾಡಿದೆ. ಆ ಏರಿಯಾ ರೋಡಿಗಳದ್ರೊಳಗೆ ಸೇರ್ಕೊಂಡು ಈಗ ಖಾಲಿ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನ ಅಲ್ಲಿಂದ ಖಾಲಿ ಮಾಡಿಸ್ಬೇಕು. ನಾನು ಮನ್ಸು ಮಾಡಿದ್ರೆ ಮಿನಿಸ್ಟ್ರಿಗೆ ಫೋನ್ ಮಾಡಿ 2 ನಿಮಿಷದಲ್ಲಿ ಖಾಲಿ ಮಾಡಿಸ್ಬೋದು. ಆದರೆ ಅದರಿಂದ ನನ್ನ ಹೆಸರು ಪಬ್ಲಿಕ್ ಆಗುತ್ತೆ. ಅದು ನನಗಿಷ್ಟ ಇಲ್ಲ. ಅದಕ್ಕೆ ಆ ಕೆಲಸನ ನಿನಗೆ ವಹಿಸಿದ್ದೀನಿ. ಅರೆ ಇದು ತುಂಬಾ ಸಪ್ಪೆ ಮ್ಯಾಟ್ರಣ್ಣ. ಚಿಟ್ಕಿ ಹೊಡೆಸಲ್ಲ ನನ್ನ ಮಕ್ಕಳು ಕೈಕಾಲು ಮುರಿದು ಆ ಜಾಗನ ಖಾಲಿ ಮಾಡಿಸ್ತೀನಿ. ಅದೇ ಬೇಡ ಅಂತಿರೋದು. ಗಲಾಟಿ ಮಾಡದೆ, ಯಾರೊಬ್ಬರಿಗೊಂದು ಸಣ್ಣ ಗಾಯ ಆಗದೆ, ಬೆಣ್ಣೆಲ್ ಕೂದಲು ತೆಗ್ದಾಗೆ ಆ ಜಾಗ ನಮ್ ಕೈ ಸೇರ್ಬೇಕು. ಆಯ್ತಣ್ಣ, ಹೇಳಿದ್ಯಲ್ಲ, ಆ ಜಾಗ ನಿನ್ ಕೈ ಸೇರ್ತು ಅಂತ ಅನ್ಕೋ.